ಏನು ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ, ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಏನು ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ, ಶಿಂದೆ ಅವರು ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಶಿಂದೆ ಅವರಿದ್ದಾರೆ, ಅಜಿತ್ ಪವಾರ್ ಅವರಿದ್ದಾರೆ ಕರ್ನಾಟಕದಲ್ಲಿ ಅಂತ. ನಾಗೇಂದ್ರ, ಮೊನ್ನೆ ಸೋಮವಾರ ನಾವೊಂದು ವರದಿಯನ್ನು ನಾವು ಪ್ರಸ್ತಾಪ ಮಾಡಿದ್ರಿ. ನಾವು ಹೇಳಿದ್ರಿ ಸಂಕ್ರಾಂತಿ ಅಷ್ಟಕ್ಕೆ ಏನಾದ್ರು ಆಗಬಹುದು ಸಂಕ್ರಾಂತಿ ಅದೇ ಹೇಳಿದ್ರಿ ಏನಾದ್ರು ಆಗಬಹುದು ಅಂತ. ಈಗ ಕುಮಾರಸ್ವಾಮಿ ಒಬ್ಬರು ಏನು ಹೇಳಿದ್ದಾರೆ ಅಂತ ನಾವು ಈ ಚರ್ಚೆ ಮಾಡ್ತಿಲ್ಲ. ನಿನ್ನೆ ಸಾಯಂಕಾಲ ಅಲ್ವಾ, ನಿನ್ನೆ ಸಾಯಂಕಾಲ ಕಾಂಗ್ರೆಸ್ನ BR ಪಾಟೀಲ್ ಇನ್ನೊಂದು ಬಾಂಬ್ ಹಾಕಿದ್ದಾರೆ. ಚರ್ಚೆ ಮಾಡೋಣ ಬನ್ನಿ. ಬಿಜೆಪಿಯಿಂದ ಸಂಕೀರ್ತ್ ವಕ್ತಾರರು, ನಮಸ್ಕಾರ. JDS ಇಂದ ರಾಜುಗೌಡರು ವಕ್ತಾರರು, ಕಿರಣ್ ಕಾಂಗ್ರೆಸ್ ವಕ್ತಾರರು, ಮತ್ತು ಆಮ್ ಆದ್ಮಿ ಪಾರ್ಟಿಯಿಂದ ಜಗದೀಶ್ ಸದಂ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಬೆಂಗಳೂರಿಂದ. ಕಿರಣ್ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ. ನಿಮ್ಮ ಸರ್ಕಾರದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂಡೆ ಯಾರು? ಬಹುಶಃ ಕುಮಾರಸ್ವಾಮಿ ಅವ್ರಿಗೆ ಬಹಳ ತುಂಬ ನಮಗಿನ್ನ ಚೆನ್ನಾಗಿ ಗೊತ್ತಿದೆ ಅಂತ ಕಾಣುತ್ತೆ. ಯಾಕೆ ಈ ಥರ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ, ಉಳಿದ 19 ಜನನು ಪಾಪ JDS ಬಿಟ್ಟು ಹೋಗ್ಬಿಡ್ಬಾರ್ದು, ಏನು ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿ ಕಾಯ್ದಿರಿಸ್ಕೊಂಡಿದ್ದಾರೆ. ಬಟ್ ಯಾಕೋ ಹಗಲ್ ಕನಸು ಕಾಣ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ನನ್ಗನ್ಸುತ್ತೆ. ಫ್ಯಾಕ್ಟ್, ಬಟ್ ಆನ್ ಎ ಲೈಟರ್ ನೋಟ್, ಪಾಪ ದತ್ತಮಾಲೆ ಹಾಕಂತೀನಿ ಅಂದ್ರು, ದತ್ತಮಾಲೆ ಅಭಿಯಾನ ನಡೀತೈತೆ. ಪಾಪ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಇವರು ಯಾರು ನಮ್ಮ CT ರವಿ ಅವರು ಒಬ್ಬರೇ ಭಜನೆ ಮಾಡ್ತಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಆಗ್ಬಿಟ್ಟಿದ್ರೆ ಕುಮಾರಸ್ವಾಮಿ ಅವರು, ಇಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ಯಾವ ರಾಷ್ಟ್ರ ಮಟ್ಟದಲ್ಲ ಇಂಟರ್ನ್ಯಾಷನಲ್ ಲೀಡರ್ ಆಗ್ಬಿಟ್ಟಿರೋರು. ಪಾಪ ಕುಮಾರಸ್ವಾಮಿ ಅವರು ಯಾವ ಆ್ಯಂಗಲ್ ಇಂದ ಹೇಳ್ತಾರೆ ಅಂತ ಮುಂದಿನ ದಿನಗಳ ಕಾಲದಲ್ಲಿ ಸ್ಪಷ್ಟನೆ ಕೊಡಬೇಕಾಗತ್ತೆ. ಇವಾಗ ಅವ್ರು ಏನು ಕಲ್ಲು ಹೋಗಿದ್ದಾರೆ ಅಂದರೆ, ಅವ್ರು ಶೀಟ್ ಶೇರಿಂಗ್ ಬಗ್ಗೆ ಹೋಗಿದಾರಾ, ಏನು ಬಗ್ಗೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳು ಏನೇನಿದೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರ ಅಂತ ಕುಮಾರಸ್ವಾಮಿನ ಕೇಳೋಣ ಅಂದರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಅವರೆಲ್ಲೂ ಸ್ಪಷ್ಟೀಕರಣೆನೂ ಕೊಟ್ಟಿಲ್ಲ. ನಾವು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಏನು ಮನವಿ ಸಲ್ಲಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಾಗೂ ಇವ್ರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅದ್ರ ಬಗ್ಗೆ ಏನಾದ್ರು ಚಕಾರ ಎತ್ತಿದ್ರ, ಕರ್ನಾಟಕ ಇಂಥ ಸ್ಥಿತಿಲಿದೆ ಮಾಡಿಕೊಡಿ ಅಂತ ಏನಾದ್ರು ಹೇಳಿದಾರ ಅಂದರೆ ಅದ್ರ ಬಗ್ಗೆ ಒಂದು ಕೂಡ ವಿಶ್ಲೇಷಣೆ ಇಲ್ಲ. ಬಟ್ ಇವ್ರದ್ದೇನಿದೆ ಕುಟುಂಬ ರಾಜಕಾರಣ, ಅಲ್ಲಿ ತಗೊಂಡೋಗಿ ಅವ್ರಿಗೆ ಎಷ್ಟು ಸೀಟ್ ಬೇಕೋ ಏನು ಬೇಕು ಅಂತ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ನನ್ನ ಭಾವನೆ. ಅದಷ್ಟಕ್ಕೆ ಸೀಮಿತ ಆಗಿದ್ದಾರೆ ಹೊರತು ಕರ್ನಾಟಕ ಏಕನಾಥ್ ಶಿಂದೆನೂ ಇಲ್ಲ, ಅಥವಾ ಅವ್ರು ಹೇಳ್ದಂಗೆ ಅಜಿತ್ ಪವಾರ್ ಅವರು ಇಲ್ಲ. ರಾಜುಗೌಡ್ರೆ, ಹಗಲ್ ಕನಸು ಕಾಣ್ತಿದ್ದಾರೆ ನಿಮ್ಮ ನಾಯಕರು. ಇವಾಗ ತಾನೇ ಕಿರಣ್ ಅವರು ಕೂಡ ಅದನ್ನೇ ಹೇಳಿದ್ರು. ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಇದೇ ಹೇಳ್ತಿರೋದು. ಭಾವನೆಗಳ ಸಂಘರ್ಷಕ್ಕೆ ಒಳಗಾಗಿದ್ದಾರೆ ನಮ್ಮ ಕಿರಣ್ ಅವರು. ಮನಸ್ಸಿನಲ್ಲಿ ಭಾವನೆಗಳ ಸಂಘರ್ಷದ ಅಲೆ ಎದ್ದುಬಿಟ್ಟಿದೆ ಅವ್ರ ಭಾವನೆಗಳು. ಯಾವ ರೀತಿ ಭಾವನೆ ಆಗುತ್ತೆ ಅಂದರೆ, ನಾನು ಯೋಚನೆ ಮಾಡಿರಲಿಲ್ಲ SM ಕೃಷ್ಣ BJPಗೆ ಹೋಗ್ತಾರೆ ಅಂತ. ಎಂಥ ಪರಿಸ್ಥಿತಿ! SM ಕೃಷ್ಣ ಎಂಥ ರಾಷ್ಟ್ರ ಮಟ್ಟದ ಲೀಡ್ರು. ಬಹುಶಃ ನಾಳೆ ಕಿರಣ್ ಹೋದ್ರು ಹೋಗ್ಬೋದು, ಹೇಳಲಿಕ್ಕಾಗಲ್ಲ. ಕುಮಾರಸ್ವಾಮಿ ಎಲ್ಲೋ ಅವ್ರು ಹೋಯ್ತಾರೆ ಅಂತ ಹೇಳಿಲ್ಲ. ಆಮೇಲೆ 19 ಜನ ಎಲ್ಲೋ ಹೋಗ್ಬಿಡ್ತಾರೆ ಅಂತ. ಹಂಗಾದ್ರೆ ಇವ್ರು ಆಪ್ರೇಷನ್ ಮಾಡೋ ಏನೋ ಪ್ಲ್ಯಾನಲ್ಲಿ ಇದ್ದಾರಾ ಅನ್ನೋದು ಅವರು ಸ್ಪಷ್ಟಪಡಿಸ್ಲಿ. ಯಾಕೆಂದರೆ 19 ಜನದ ಬಗ್ಗೆ MLAಗಳ ಬಗ್ಗೆ ಚರ್ಚೆ ಮಾಡಿದ್ರು ಈಗ ಅಲ್ವಾ. 19 ಜನದ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಸೊ ಏನೋ ಆಪ್ರೇಷನ್ಗೇನೋ ಇವ್ರ ನಾಯಕರು ಇವ್ರಿಗೇನೋ ಟಾಸ್ಕ್ ಕೊಟ್ಟಿದ್ದಾರಾ, ನೆಲಮಂಗಲ ಶಾಸಕರು ಕೊಟ್ಟಿದ್ರಲ್ಲ, ಸೋಮಶೇಖರ್ನ ಕರ್ಕೊಂಬನ್ನಿ ಅನ್ನೋ ರೀತಿ ಇವ್ರಿಗೇನೋ ಟಾಸ್ಕ್ ಕೊಟ್ಟಿದ್ದಾರಾ ಕಿರಣ್ ಅವ್ರಿಗೇನೋ ಅವರೇ ಸ್ಪಷ್ಟಪಡಿಸ್ಲಿ. ಆಮೇಲೆ ಏನು ಬೇಕಾದ್ರೆ ಆಗ್ಬೋದು. ಹೌದು, ರಾಜಕೀಯ ಆಗಲಿ ಕ್ರಿಕೆಟ್ ಆಗಲಿ, ಕ್ರಿಕೆಟಲ್ಲಿ ಹೇಳ್ತಾರೆ ಯಾವಾಗಲೂ ಕಾಮೆಂಟ್ರಿ ನೋಡ್ತಾ ಇರ್ತೀವಿ, ಕ್ರಿಕೆಟ್ನಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಎನಿಥಿಂಗ್ ಈಸ್ ಪಾಸಿಬಲ್. 6 ಬಾಲ್ಗೆ 6 ಸಿಕ್ಸ್ ಹೊಡಿಬೋದು, 6 ಬಾಲ್ಗೆ 6 ಡಕ್ಔಟ್ ಆಗ್ಬೋದು ಅನ್ನೋ ಒಂದು ಸಂಭವ ಇರ್ತದೆ. ಹಂಗೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೆ ಬದಲಾವಣೆ ಆಗ್ಬೋದು. ಆಮೇಲೆ ಇವ್ರು ಹೇಳಿದ್ರು ಕುಮಾರಸ್ವಾಮಿಯವರು ಯಾವ ಚರ್ಚೆನೂ ಮಾಡಲಿಲ್ಲ ಅಂತ. ಬಹುಶಃ ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಯಾರು ಪ್ರಶ್ನೆ ಕೇಳಿಲ್ಲ ಅನ್ಸುತ್ತೆ. ಚರ್ಚೆ ಮಾಡ್ದಲೇ ಬರಲ್ಲ. ಕುಮಾರಸ್ವಾಮಿ ಅವ್ರು ಮಾಡಿರೋಷ್ಟು ಚರ್ಚೆ ಇವ್ರ ನಾಯಕರುಗಳು ಮಾಡಿದಾರಾ, ಇವ್ರ ನಾಯಕರುಗಳು ನಿಯೋಗ ತಗೊಂಡೋಗಿದ್ದಾರಾ? ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಇವ್ರು ಯಾವತ್ತಾರು ಡೆಲ್ಲಿಗೆ ಹೋದ್ರ? ಯಾವುದು ಬೇಡ ರೀ, ಕಾವೇರಿ ಇಶ್ಯೂ, ಮೇಕೆದಾಟು ಇಶ್ಯೂ ಬಂದಾಗ ಇವ್ರು ಇಲ್ಲೇ ಪಾದಯಾತ್ರೆ ಮಾಡಿದ್ರೆ ವಿನಃ ಒಂದು ನಿಯೋಗನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸರ್ಕಾರ ಬಂತಲ್ಲ, 136 ಜನ ಮ್ಯಾಂಡೇಟ್ ಕೊಟ್ರಲ್ಲ, ಯಾವತ್ತಾರು ಕರ್ಕೊಂಡು ಹೋದ್ರಾ? ಇಲ್ಲ ಅಲ್ಲ. ಇವತ್ತು ಜನ ಏನಾರು ಕೇಳಿದ್ರೆ ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ ದುಡ್ಡೆಲ್ಲಿಂದ ತರಲಿ ಅಂತಾರೆ. DK ಶಿವಕುಮಾರ್ ಹೇಳ್ತಾರೆ ಮೇಕೆದಾಟಕ್ಕೆ ಪಾದಯಾತ್ರೆ ಮಾಡಿದ್ರು, ಅದಕ್ಕೆ ಡೆಲ್ಲಿ ಅಪ್ರೂವಲ್ ಕೊಡಬೇಕು ಅಂತಾರೆ ಅಲ್ವಾ. ಸೊ ನೀವೇನು ಮಾಡ್ತಾ ಇದ್ದೀರನ್ನ ಫಸ್ಟ್ ನೋಡ್ಕೊಳ್ಳಿ. ಇನ್ನೊಬ್ರು ತಟ್ಟೆ ಮೇಲೆ ನೊಣ ಹುಡ್ಕೋ ಬದಲು ನಿಮ್ಮ ಹಗಲಲ್ಲಿ ಬಿದ್ದಿರೋ ಅಂತ ಹೆಗಣನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ?
ಆಮೇಲೆ ಬೇರೆಯವರು ಮಾತಾಡಿದ್ರ ಬಗ್ಗೆ ಚರ್ಚೆ ಮಾಡಿ ಚಕಾರ ಎತ್ತಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್. ನಾವು ಈಗ ಕರ್ಕೊಂಡೋಯ್ತೀವಿ ಅಂತ ನಾವು ಹೇಳಿಲ್ಲ, ಸ್ವಲ್ಪ ಹೇಳೋದನ್ನ ಸ್ಪಷ್ಟೀಕರಣವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಕಿರಣ್ ಅವರು ಆಗಬಹುದು ಅಂತ ಹೇಳೋರೆ, ನಿಮ್ಮನ್ನು ನೀವು ಇಟ್ಕೊಳ್ಳಿ. ಈಗ ನಮ್ಮ ಎಮ್ ಎಲ್ ಎಗಳು ಹೋಗ್ಬಿಡ್ತಾರೆ ಅನ್ನೋ ಭಯ ನಮ್ಗೆ ಯಾವತ್ತೂ ಇಲ್ಲ. ನಮ್ಮ ಎಮ್ ಎಲ್ ಎಗಳನ್ನ ನಾವು ಪಕ್ಷದಿಂದ ಗೆಲ್ಸ್ಕೊಂಬಂದಿದ್ದೀವಿ, ನಮ್ಮ ಎಮ್ ಎಲ್ ಎಗಳು ನಮ್ಮ ಜೊತೆ ಇರ್ತಾರೆ. ಬಹುಶಃ ಆಪರೇಷನ್ ಕಮಲ ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಕಾಂಗ್ರೆಸ್ನವ್ರು ಹೋಗಿದ್ರು, ಎಷ್ಟು ಜನ JDS ಅವ್ರು ಹೋಗಿದ್ರು, ಅವರೇ ತಗೊಳ್ಳಿ, ಅವಾಗ ಅವ್ರಿಗೆ ಅದ್ರ ಅರ್ಥ ಆಗ್ತವೆ ಅಲ್ವಾ? ನೀವು